ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ಐಶು ವ್ಲಾಗ್ಸ್. ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನು ಇವತ್ತಿನ ರೆಸಿಪಿ ಬಂದು ಗಿಣ್ಣು ಅಂತ ಹೇಳ್ತಾರೆ ಅಲ್ವಾ. ಇದು ಅನ್ನದಲ್ಲಿ ಮಾಡೋ ಗಿಣ್ಣೆ ಬೇರೆ, ಇದು ಬೇರೆ. ಇದು ನಾವು ಫಸ್ಟ್ ಹಸು ಕರು ಹಾಕಿದ ತಕ್ಷಣ ಕರೆದಿರ್ತೀವಲ್ವ, ಆ ಹಾಲನ್ನ ಬಳಸ್ಕೊಂಡು ಮಾಡೋ ಅಂಥದ್ದು ಗಿಣ್ಣು ಅಂತ ಹೇಳ್ಬೋದು. ಕೇಕ್ ಟೈಪ್ ಇರುತ್ತೆ. ಸೊ ಈ ರೆಸಿಪಿ ನಿಮ್ಗೆ ಏನಾದರೂ ಬೇಕಿತ್ತು ಅಂತ ಹೇಳ್ಬಿಟ್ರೆ ಈ ವಿಡಿಯೋ ಫುಲ್ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಸಿಂಪಲಾಗಿ ಮಾಡ್ಕೊಳ್ಳೋದು. ಫಸ್ಟ್ ಯಾವ ರೀತಿ ಮಾಡೋಣ ಅಂತ ನೋಡೋಣ ಬನ್ನಿ. ಇವಾಗ ನೋಡ್ತಾ ಇದ್ದೀರಲ್ವ, ಈ ಹಾಲು ಹಸು ಕರು ಹಾಕಿದ ತಕ್ಷಣ ಫಸ್ಟ್ ಕರೆದಿರೋ ಅಂಥ ಹಾಲು ಈ ಗ್ಲಾಸಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಗ್ಲಾಸಲ್ಲಿ ಅರ್ಧ ಗ್ಲಾಸಷ್ಟು ತೊಗೊಂಡಿದ್ದೀನಿ. ಅದನ್ನು ಒಂದು ಪಾತ್ರೆಗೆ ಹಾಕೊತಾ ಇದ್ದೀನಿ. ನಾನು ಗ್ಲಾಸಲ್ಲಿ ತೋರಿಸಿದ್ರೆ ನಿಮಗೆ ಈಸಿಯಾಗಿ ತೋರಿಸ್ಬೋದು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇನ್ನು ಇವಾಗ ಹಾಕ್ತಾರ ಹಾಲು ಒಂದು ದಿನ 2 ದಿನ ಆದಮೇಲೆ ಕರೆದಿರುವಂಥದ್ದು ಹಾಲು. ಇದನ್ನು ನಾನು 2.5 ಗ್ಲಾಸಷ್ಟು ಹಾಕ್ಕೊತಾ ಇದ್ದೀನಿ. ಫಸ್ಟ್ ಕರೆದಿರೋ ಹಾಲು ಅರ್ಧ ಗ್ಲಾಸು, ಇದು 2.5 ಗ್ಲಾಸ್ ಹಾಕ್ಕೊತಾ ಇದ್ದೀನಿ. ಟೋಟಲಾಗಿ 3 ಗ್ಲಾಸ್ ಆಯಿತು. ಇನ್ನು ಅದಾದಮೇಲೆ ಇದು ವೈಟ್ ಹಾಲು, ಮಾಮೂಲಿಯಾಗಿ ನಾವು ಕಾಫಿ ಅಥವಾ ಅದಕ್ಕೆಲ್ಲ ಬಳಸ್ತೀವಲ್ವ ಡೈಲಿ ನಮ್ಮ ಮನೆಗಳಲ್ಲಿ, ಅದನ್ನು ಅರ್ಧ ಗ್ಲಾಸ್ ಹಾಕ್ಕೊತಾ ಇದ್ದೀನಿ. ಫಸ್ಟ್ ಕರೆದಿರೋ ಹಾಲು ಅರ್ಧ ಗ್ಲಾಸು, ಆಮೇಲೆ ಕರೆದಿರೋಂಥ ಹಾಲು 2.5 ಗ್ಲಾಸು, ವೈಟ್ ಹಾಲು ಅರ್ಧ ಗ್ಲಾಸು. ಇಷ್ಟು ಹಾಲನ್ನ ಹಾಕ್ಕೊಂಡಿದ್ದಾದಮೇಲೆ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ, ಈ ಬಟ್ಲಲ್ಲಿ 3-3.5 ಬಟ್ಲಷ್ಟು ನೀವು ಶುಗರ್ ಅಥವಾ ಸಕ್ಕರೆನ ಹಾಕ್ಕೊಳ್ಬೇಕಾಗತ್ತೆ. ಅಥವಾ ನೀವು ತುಂಬ ಸಿಹಿ ಇಷ್ಟಪಡೋರಾದರೆ ಇನ್ನೂ ಸ್ವಲ್ಪ ಹಾಕ್ಕೊಳ್ಬೋದು. ನೀವು ಎಷ್ಟು ಸಿಹಿನ ತಿಂತೀರ ಅನ್ನೋದ್ರ ಮೇಲೆ ನೀವು ಹಾಕ್ಕೊಳ್ಬೇಕಾಗತ್ತೆ. ಇಷ್ಟನ್ನು ಹಾಕ್ಕೊಂಡ್ರೆ ಇದು ಮಿಕ್ಸ್ಚರು ರೆಡಿ ಆಗುತ್ತೆ. ಇದನ್ನು ಹಾಕಿದ ಮೇಲೆ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ. ಇನ್ನು ಇದ್ರ ಜೊತೆಗೆ ನೀವು ಒಂದು 3-4 ಲವಂಗನ ಹಾಕ್ಕೊಳ್ಬೇಕಾಗುತ್ತೆ. ನಾನಿಲ್ಲೊಂದು 5ನ ಹಾಕ್ಕೊತಾ ಇದ್ದೀನಿ. ಈ ಲವಂಗನ ಹಾಕೋದು ಏನಕ್ಕಪ್ಪ ಅಂತ ಹೇಳಿದ್ರೆ ಶೀತ ಏನೂ ಆಗಲ್ಲ. ಇವು ಸಣ್ಣ ಮಕ್ಳಿಗೆ ಏನಾದರೂ ಕೊಟ್ಟು ಅಂತ ಹೇಳಿದ್ರೆ ಇದು ಬೇಗ ಶೀತ ಆಗಿಬಿಡುತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಈ ಲವಂಗ, ಹಾಗೆಯೇ 1-2 ಏಲಕ್ಕಿ ಕಾಯಿನ ಬಿಡಿಸ್ಬಿಟ್ಟು ಸಿಪ್ಪೆ ಸಮೇತನೇ ಸೇರಿಸಿ ನೀವು ಹಾಲೊಳಗಡೆ ಹಾಕ್ಕೊಳ್ಬೇಕಾಗುತ್ತೆ. ಸೊ ಶೀತ ಆಗಲ್ಲ, ಆರಾಮಾಗಿ ಎಷ್ಟು ಬೇಕಾದರೂ ತಿನ್ಕೊಬೋದು. ಇನ್ನೂ ಇಷ್ಟ ಹಾಕಿದ ಮೇಲೆ ನೀವು ಸಕ್ಕರೆ ಎಲ್ಲ ಕರಗಿರಲ್ಲ, ಅದು ಅಷ್ಟು ಬೇಗ. ನೀವು ಈ ಥರ ಏನಾದರೂ ಯೂಸ್ ಮಾಡಿಕೊಂಡು ನೀವು ಚೆನ್ನಾಗಿ ಸ್ಟಿರ್ ಮಾಡಿಕೊಂಡು ಸಕ್ಕರೆ ಫುಲ್ ಕರಗಬೇಕು. ಸಕ್ಕರೆ ಫುಲ್ ಕರಗಿದ್ಮೇಲೆ ನೀವು ಲಾಸ್ಟಲ್ಲಿ ಶುಗರ್ನ ಕೂಡ ಚೆಕ್ ಮಾಡ್ಕೊಳ್ಬೋದು. ಸಪ್ಪೆ ಇದ್ದರೆ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು, ಅಥವಾ ನಿಮ್ಮ ಟೇಸ್ಟಿಗೆ ತಕ್ಕಷ್ಟು ನೀವು ಶುಗರ್ನ ಹಾಕ್ಕೊಳ್ಬೇಕು. ಬಟ್ ಫುಲ್ ಕರಗಿಸ್ಲೇಬೇಕು, ಇಲ್ಲಾಂದರೆ ತಳದಲ್ಲಿ ಉಳ್ಕೊಂಡ್ಬಿಡುತ್ತೆ. ಇನ್ನು ಅದಾದಮೇಲೆ ಒಂದು 5 ಲೀಟ್ರ್ ಕುಕ್ಕರ್ಗೆ, ನಾನಿವತ್ತು 5 ಲೀಟ್ರ್ ಕುಕ್ಕರ್ನ ಬಳಸ್ಕೊಂಡು ಮಾಡ್ತಾಯಿದ್ದೀನಿ. ಅದಕ್ಕೆ ತಳದಲ್ಲಿ ಸ್ವಲ್ಪ ಒಂದು ಇಂಚಷ್ಟು ನೀವು ನೀರನ್ನ ಹಾಕ್ಕೊಂಡು ಅದ್ರ ಮೇಲ್ಗಡೆ ಈ ಥರ ಒಂದು ತೆಕ್ಕೆ ಇಟ್ಕೊಳ್ಬೇಕಾಗತ್ತೆ. ಡೈರೆಕ್ಟ್ ಪಾತ್ರೆ ಇಡಕ್ಕೆ ಹೋಗಬಾರ್ದು ತಳಕ್ಕೆ. ಅದಾದಮೇಲೆ ಮಿಕ್ಸ್ ಮಾಡ್ಕೊಂಡಿರೋ ಈ ಅಂದರೆ ಹಾಲಿನ ಮಿಕ್ಸ್ಚರ್ದು ಪಾತ್ರೆನ ಇಟ್ಬಿಟ್ಟು ಅದ್ರ ಮೇಲ್ಗಡೆ ನೀವು ಒಂದು ಪ್ಲೇಟ್ನ ಮುಚ್ಕೊಳ್ಬೇಕಾಗುತ್ತೆ. ಇಲ್ಲಾಂದರೆ ಹಾಲು ಕುದೀತಾ ಇರುತ್ತಲ್ವ ಒಳಗಡೆ ಸ್ಟೀಮ್ಗೆ, ಆವಾಗ ಈಚೆ ಬಂದುಬಿಡುತ್ತೆ. ಸೊ ಒಂದು ಪ್ಲೇಟ್ನ ನೀಟಾಗಿ ಮುಚ್ಕೊಂಡು ಅದ್ರ ಮೇಲೆ ನೀವು ಕುಕ್ಕರ್ನ ಹಾಕಿ ಇದನ್ನು ಕಮ್ಮಿ ಅಂದ್ರೂ ಒಂದು 7-8 ವಿಷಿಲ್ ಹೊಡ್ಸ್ಕೊಳ್ಬೇಕಾಗುತ್ತೆ. ಇನ್ನು ವಿಷಿಲ್ ಹೊಡ್ಸ್ಕೊಂಡಿದ್ದಾರೆ ಆಯಿತು. ನಾನು ನೋಡಿ ಇವಾಗ ವಿಷಿಲ್ ಹೊಡ್ಸಾದ್ಮೇಲೆ ಓಪನ್ ಮಾಡ್ತಾ ಇದ್ದೀನಿ. ಆ ಪ್ಲೇಟ್ ಮೇಲೆಲ್ಲ ಸ್ಟೀಮ್ದು ನೀರು ಕೂತು ಯಾವ ರೀತಿ ಆಗಿಬಿಟ್ಟಿದೆ ಅಂತ ಹೇಳ್ಬಿಟ್ಟು. ಇನ್ನು ಇದು ಓಪನ್ ಮಾಡಿದ್ರೆ ನಿಮಗೆ ಸಕ್ಕತ್ತಾಗಿರೋ ಹಾಲಿಂದ ಮಾಡಿರೋಂಥ ಸ್ವೀಟ್ ರೆಸಿಪಿ ರೆಡಿನೇ ಆಗೋಗಿರುತ್ತೆ. ಎಷ್ಟು ಸ್ಪಾಂಜಿಯಾಗಿ ಕೇಕ್ ಥರ ಬಂದಿರುತ್ತೆ ಅಂತ ಅಂದ್ಕೊಂಡ್ಬಿಡಿ. ಇದು ಬಿಸಿಲಿ ತಿನ್ನೋದಕ್ಕಿಂತ ತಣ್ಣಗಾದ್ಮೇಲೆ ತಿಂದರೆ ಇನ್ನೂ ಸಕ್ಕತ್ತಾಗಿರುತ್ತೆ. ನಮ್ಮ ಸೈಡಂತೂ ಹಸುಗಳು ಅಥವಾ ಎಮ್ಮೆ ಕರು ಹಾಕಿದ್ರಂತೂ ಈ ರೆಸಿಪಿ ಪಕ್ಕಾ ಇದ್ದೇ ಇರುತ್ತೆ. ಹಳ್ಳಿ ಸೈಡು ಎಮ್ಮೆ ಹಾಲಲ್ಲಿ ಮಾಡಿದ್ರಂತೂ ಇನ್ನೂ ಸಕ್ಕತ್ತಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ನಿಮಗೆ ಹಳ್ಳಿ ಕಡೆ ಯಾರಾದರೂ ಗೊತ್ತಿರೋರಿದ್ದರೆ ಅಲ್ಲಿಂದ ಹಾಲು ಇಸ್ಕೊಂಡೋಗಿ ನೀವು ಟ್ರೈ ಮಾಡಿ ಮಾಡ್ಕೊಳ್ಬೋದು. ಆರಾಮಾಗಿ 1 ಅವರಲ್ಲೆಲ್ಲ ರೆಡಿ ಆಗೋಗುತ್ತೆ. ಇದನ್ನು ನೀವು ಮಾಡಿ ಫ್ರಿಡ್ಜಲ್ಲಿಟ್ಟು ಅಥವಾ ಇವತ್ತು ಮಾಡಿ ಅದನ್ನು ನೈಟ್ ಮಾಡಿ ಅದನ್ನು ಬೆಳಗ್ಗೆ ತಿಂದರೆ ಏನು ಸಕ್ಕತ್ತಾಗಿರುತ್ತೆ ಗೊತ್ತಾ. ಇದನ್ನು ರೊಟ್ಟಿ ಜೊತೆ ಕೂಡ ತಿಂತಾರೆ. ಸೊ ನಾನು ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ಯಾವ ರೀತಿ ಕೇಕ್ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ಸಕ್ಕತ್ತಾಗಿರುತ್ತೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಪಕ್ಕಾ ನಿಮಗೆ ಇಷ್ಟ ಆಗುತ್ತೆ. ಟ್ರೈ ಮಾಡಿಬಿಟ್ಟು ನಿಮಗೆ ಕಾಮೆಂಟ್ ಸೆಕ್ಷನಲ್ಲಿ ಯಾವ ರೀತಿ ಇತ್ತು ಅಂತ ಹೇಳ್ಬಿಟ್ಟು ನನಗೆ ತಿಳಿಸಿ. ಸೊ ಇದೇ ಥರ ಇನ್ನೂ ಡಿಫ್ರೆಂಟ್ ವೆರೈಟಿಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದನ್ನು ನೀವು ರೊಟ್ಟಿ ಜೊತೆ ತಿನ್ಬೋದು ಅಥವಾ ಹಾಗೇನೂ ಕೂಡ ತಿನ್ಬೋದು. ನಮಗಂತೂ ಇದು ಸಖತ್ ಫೇವ್ರೇಟ್ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ನಿಮಗೆ ಈ ರೆಸಿಪಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿಬಿಡಿ ಆಯಿತಾ. ಇದ್ರ ಬಿಟ್ಟು ಬೇರೆ ಯಾವ ರೀತಿ ಮಾಡ್ತೀನಿ ಅನ್ನೋದಿದ್ದರೆ ನನಗೂ ಕೂಡ ತಿಳಿಸಿ, ಅದನ್ನು ನಾನು ಕೂಡ ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.